ಲಕ್ಷ್ಮಿಯ ಕೃಪಾ ಕಟಾಕ್ಷ ಯಾರಿಗ ಬೇಡ ಹೇಳಿ. ಲಕ್ಷ್ಮಿಯ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಜನ ಲಕ್ಷ್ಮಿಗೆ ಪೂಜೆ ಸಲ್ಲಿಸ್ತಾರೆ. ಅದರಲ್ಲೂ ದೀಪಾವಳಿ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಅನ್ನೋದು ಬಹಳ ಮಹತ್ವದಾಗಿರುತ್ತೆ. ಅಂಗಡಿಗಳಿಗೆ, ಆಫೀಸು, ಕಚೇರಿಗಳಲ್ಲಿ ಲಕ್ಷ್ಮೀ ಪೂಜೆ ಬಹಳ ಜೋರಾಗಿ ನಡೆಯುತ್ತೆ. ಲಕ್ಷ್ಮೀ ಪೂಜೆಯ ಕ್ರಮಗಳು ಹೇಗಿರಬೇಕು, ಲಕ್ಷ್ಮೀ ಪೂಜೆ ಮಾಡೋದ್ರ ಹಿನ್ನೆಲೆ ಏನು, ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ದೀಪಾವಳಿ ಹಬ್ಬದ ಸಂಭ್ರಮ ಎಲ್ಲರ ಮನೆಯಲ್ಲೂ ಬಹಳ ಜೋರಾಗಿದೆ. ದೀಪಾವಳಿಗೆ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತೆ. ಈ ಸಮಯದಲ್ಲಿ ಲಕ್ಷ್ಮೀ ದೇವಿ ಭೂಮಿಗೆ ಬರ್ತಾಳೆ ಅನ್ನೋ ನಂಬಿಕೆ. ಪೂಜೆ ಸಮಯದಲ್ಲಿ ಮನೆಗೆ ಪ್ರವೇಶ ಮಾಡಿ ಭಕ್ತರನ್ನ ಹರಿಸ್ತಾಳೆ ಅನ್ನೋ ಪ್ರತೀತಿ ಇದೆ. ಲಕ್ಷ್ಮೀ ದೇವಿಯನ್ನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಅಂತ ಕರೆಯಲಾಗುತ್ತೆ. ಲಕ್ಷ್ಮಿಯನ್ನ ಪೂಜೆ ಮಾಡೋದ್ರಿಂದ ಮನೆ ಸುರಕ್ಷಿತವಾಗಿರುತ್ತೆ, ಆರ್ಥಿಕ ಸಮೃದ್ಧಿ ಇರುತ್ತೆ ಅನ್ನೋ ನಂಬಿಕೆಯಿಂದ ದೀಪಾವಳಿಯ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆಯನ್ನ ಬಹಳ ಜೋರಾಗಿ ಮಾಡ್ತಾರೆ. ಕೆಲವರು ಆಡಂಬರದ ಪೂಜೆ ಮಾಡಬಹುದು, ಕೆಲವರು ಬಹಳ ನೇಮನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗಾದ್ರೆ ಲಕ್ಷ್ಮೀ ಪೂಜೆ ಹೇಗೆ ಮಾಡಬೇಕು, ಲಕ್ಷ್ಮೀ ಪೂಜೆಗೆ ಪ್ರದೋಷ ಕಾಲ ಯಾಕೆ ವಿಶೇಷ ಆಗಿರುತ್ತೆ, ದೀಪಾವಳಿ ಲಕ್ಷ್ಮೀ ಪೂಜೆ ಶುಭ ದಿನ ಇವತ್ತಾ ನಾಳೆನಾ, ಬಹಳಷ್ಟು ಜನಕ್ಕೆ ಈ ಬಗ್ಗೆ ಗೊಂದಲ ಇದೆ. ಇವತ್ತೇ ಲಕ್ಷ್ಮೀ ಪೂಜೆ ಮಾಡಬೇಕಾ ಅಥವಾ ನಾಳೆನಾ ಲಕ್ಷ್ಮೀ ಪೂಜೆ ಅಂತ. ಈ ಪ್ರಶ್ನೆಗೂ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಉತ್ತರವನ್ನ ತಿಳಿಸ್ಕೊಡ್ತೀವಿ. ಅದರ ಜೊತೆಗೆ ಎಷ್ಟು ದೀಪವನ್ನ ಹಚ್ಚಿದ್ರೆ ಲಕ್ಷ್ಮಿ ಒಲಿತಾಳೆ. ದೀಪಾವಳಿ ಅನ್ನೋದು ದೀಪಗಳ ಹಬ್ಬ, ಅದರ ಜೊತೆಗೆ ಲಕ್ಷ್ಮಿಯನ್ನ ವಿಶೇಷವಾಗಿ ಪೂಜಿಸುವಂತಹ ಹಬ್ಬ. ಹಾಗಾಗಿ ಲಕ್ಷ್ಮೀ ದೇವಿಯ ಪೂಜೆಯ ಬಗ್ಗೆ ನಿಮಗಿರುವಂತಹ ಹಲವು ಗೊಂದಲದ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅತಿಥಿ ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮಹಾಸಂಸ್ಥಾಪಕರು, ಧರ್ಮದರ್ಶಿಗಳು ಆಗಿರುವಂತಹ ಬ್ರಹ್ಮಾಂಡ ಗುರುಜಿಯವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಶುಭಾಶಯಗಳು. ಎಲ್ಲ ವೀಕ್ಷಕ ಬಾಂಧವರಿಗೆ ಸುವರ್ಣ ಟಿವಿ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಹಬ್ಬಕ್ಕೆ ಎಲ್ಲರಿಗೂ ಪರಿಪೂರ್ಣವಾಗಿರ್ತಕ್ಕಂಥ ಆರೋಗ್ಯ, ಐಶ್ವರ್ಯ ಎಲ್ಲ ತುಂಬಿ ತುಳುಕಲಿ, ಎಲ್ಲರಿಗೂ ಕತ್ತಲಿರ್ತಕ್ಕಂಥ ಜೀವನ ಬೆಳಗಲಿ ಅಂತ ಈ ಮುಖಾಂತರ ತುಂಬು ಹೃದಯದ ಹಾರೈಕೆ. ದೀಪಾವಳಿ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಬಹಳ ವಿಶೇಷವಾಗಿರುತ್ತೆ ಗುರುಜಿ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಲಕ್ಷ್ಮೀ ಕೃಪೆ ಇರ್ಲಿ ನನ್ನ ಮೇಲೆ ಅಂತ ಎಲ್ಲರೂ ಬಯಸೋದು ಅದೇನೆ. ತುಂಬಾ ಬಯಸ್ತಾರೆ. ಆರ್ಥಿಕವಾಗಿ ಸದೃಢವಾಗಿದ್ರೆ ಜೀವನದ 90% ಪ್ರಾಬ್ಲಮ್ ಸಾಲ್ವ್ ಅಂತಾನೆ ಲೆಕ್ಕ. ಈ ದೀಪಾವಳಿಯ ಲಕ್ಷ್ಮೀ ಪೂಜೆಯ ವಿಶೇಷತೆ ಏನು, ಯಾಕೆ ನಾವು ಲಕ್ಷ್ಮೀ ಪೂಜೆ ಮಾಡಬೇಕು? ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ವಂದೇಹಂ ವಂದನೀಯಾನಾಂ ವಂದ್ಯಾಂ ವಾಚಾಮದೀಶ್ವರಿಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ತಾಂ ದೇವೀಂ ಜಗನ್ಮಂಗಳಕಾರಿಣಿಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭು. ತಮ್ಮೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತಾ ಮತ್ತೊಮ್ಮೆ ಸ್ವಾಗತ. ಒಂದು ಶ್ವೇತ, ಸಾಧಾರಣವಾಗಿ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಪ್ರತಿ ವರ್ಷವೂ ಕಾರ್ಯಕ್ರಮ ಟಿ ವಿಲೂ ಮಾಡ್ತಾ ಇರ್ತೀವಿ. ನೀನು ನಾನು ಲಕ್ಷ್ಮೀ ಪೂಜೆ ಬಗ್ಗೆ ಭಾಳಷ್ಟು ಕಾರ್ಯಕ್ರಮಗಳು ಮಾಡಿರೋದನ್ನ ಇವತ್ತಿಗೂ ವೈರಲ್ಲಾಗಿ ಓಡ್ತಾ ಇರ್ತಕ್ಕಂಥ ನಮ್ಮಿಬ್ಬರ ಕಾರ್ಯಕ್ರಮನೇ. ಏನು ಅಂದರೆ ಎಲ್ಲ ರೀತಿಯಾದ ಕಾರ್ಯಕ್ರಮಗಳು ಪ್ರತಿ ವರ್ಷ ಹೇಳಿದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹೇಳಿರ್ತೀವಿ, ಅಮಾವಾಸ್ಯೆ ಲಕ್ಷ್ಮೀ ಪೂಜೆಗೂ ಮಾಡ್ತೀವಿ, ದೀಪಾವಳಿ ಲಕ್ಷ್ಮಿಗೂ ವಿಶೇಷವಾಗಿ ಹೇಳ್ತೀವಿ. ಏನು ಅಂದರೆ ಈ ಲಕ್ಷ್ಮೀ ಹಬ್ಬ ಆಗಲೇ ಪಾಪ ಶ್ವೇತಾ ಓದ್ಲು. ನೀವೆಲ್ಲ ಏನು ಅಂದರೆ ವೀಕ್ಷಕರು ತಲೆ ಗಮನ ಇಟ್ಕೋಬೇಕು. ಇವತ್ತು ನರಕ ಚತುರ್ದಶಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾಳೆ ಅಮಾವಾಸ್ಯೆ ಅಂತಕ್ಕಂಥದ್ದು ಎರಡನೇದು, ಮೂರನೇದು ಬಲಪಾಡ್ಯಮಿ ಅಂತ. ಆದರೆ ಅಲ್ಲೊಂದು ಪಾಯಿಂಟ್ ಇಟ್ಲೋಳು, ಚೆಕ್ ಪಾಯಿಂಟ್. ಏನಂದರೆ ನಿನ್ನೆನಾ ಇವತ್ತಾ ನಾಳೆನಾ ಅನ್ನೋ ಪಾಯಿಂಟ್ಗೆ ನಿಮಗೆ ಗೊಂದಲ ಇದೆ ಅಂತ. ಪಾಪ ಈ ಗೊಂದಲ ನೀವು ಈಗ ಸರಿ ಮಾಡ್ಕೊತೀರಾ ಅಂದರೆ, ಯಾಕೆ ಇವತ್ತೇ ಮಾಡಬೇಕು ಲಕ್ಷ್ಮೀ ಪೂಜೆ ತಲೆ ಜ್ಞಾಪಕ ಇಟ್ಕೊಳ್ಳಿ. ಈಗ 3:30ಗೆ ಅಮಾವಾಸ್ಯೆ ಶುರು ಆಗೋಯ್ತು. ಅಮಾವಾಸ್ಯೆ ಇವತ್ತು ಶುರು ಆಗೋದ್ರೆ ಸಾಯಂಕಾಲ ನಮಗೆ ಸಿಗೋದು ಕತ್ಲು ದೀಪ ಲಕ್ಷ್ಮಿ ಇವತ್ತೇ, ನಾಳೆ ಸಿಗಲ್ಲ. ನಾಳೆ 3:30-4 ಗಂಟೆಗೆ ಮುಗ್ದೇ ಹೋಗಿರುತ್ತೆ ಅಮಾವಾಸ್ಯೆ. ಸೊ ನೀವು ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳೋಕ್ಕೆ ನಾಳೆ ಅವಕಾಶ ಇಲ್ಲ. ದೀಪಾವಳಿ ಲಕ್ಷ್ಮೀ ಪೂಜೆ ಬೆಳಗ್ಗೆಗಿಂತ ಸಾಯಂಕಾಲ ಶ್ರೇಷ್ಠ. ಯಾಕೆಂದರೆ ಮಹಾಲಕ್ಷ್ಮಿಗೆ ವಾಹನ ಗೂಬೆ, ನಂಬರ್ 1. ನಂಬರ್ 2, ಕತ್ಲಲ್ಲಿ ಲಕ್ಷ್ಮೀ ಪೂಜೆ ಅಮಾವಾಸ್ಯೆಗೆ ಯಾಕೆ ಶ್ರೇಷ್ಠ ಅಂದರೆ, ಇವತ್ತು ಲಕ್ಷ್ಮಿ ಹುಟ್ಟಿದ ದಿನ, ಎರಡನೇ ಹುಟ್ಟಿದ ದಿನ ಅಂತ. ಯಾಕೆ ಎರಡನೇ ಹುಟ್ಟಿದ ದಿನ ನೋಡಿ, ನರಕಾಸುರ ರಾಕ್ಷಸ ಲಕ್ಷ್ಮೀನ ಕದ್ಕೊಂಡು ಹೊರಟೋಗಿರ್ತಾನೆ. ಅವಳನ್ನ ಬಿಡಿಸ್ಕೊಂಬರ್ತಕ್ಕಂಥವಳು ಮಹಾಕಾಳಿ ಒಬ್ಳೆ. ಇವತ್ತು ಆ ಮಹಾಕಾಳಿ ಬಿಡಿಸ್ಕೊಂಬಂದು ಕೈಲಾಸದಲ್ಲಿ ಕೂಡಿಸ್ಕೊಂತಾಳೆ. ಲಕ್ಷ್ಮೀನಾರಾಯಣ ಇಬ್ರು ನಿದ್ರಾವಸ್ಥೆಗೆ ಹೋಗಿರ್ತಕ್ಕಂಥ ಸಮಯ ಈಗ. ಲಕ್ಷ್ಮಿ ಎದ್ದಿದ್ದ ಸಮಯ ಇವತ್ತೇ ಅಮಾವಾಸ್ಯೆಗೆ ಎದ್ದೇಳ್ತಾಳೆ ಅಂತ. ಯಾಕೆಂದ್ರೆ ಗಂಡನಿಗೆ ಮೊದಲು ಹೆಂಡತಿ ಎದ್ದಿದ್ರೆ ಅವನು ಬಂದು ಅವನ ಒಂದು ಆತಿಥ್ಯ ಅಥವಾ ಅವನೊಂದು ಸ್ವಾಗತ, ಅವನಿಗಿರ್ತಕ್ಕಂಥ ಒಂದು ಶ್ರೇಯಸ್ನೆಲ್ಲ ಕೋರ್ತಕ್ಕಂಥವಳು ಹೆಂಡತಿ ಆದವಳು ಗೃಹಿಣಿ, ಗೃಹ ಮುಚ್ಚತೆ. ಅವಳು ಯಾವಾಗ ಶ್ರೀನಿವಾಸ ಎದ್ದೇಳ್ತಾನೆ, ಯಾವಾಗ ಕೃಷ್ಣ ಪರಮಾತ್ಮ ಎದ್ದೇಳ್ತಾನೆ ಅನ್ನೋದು ನೋಡೋದು ಯಾವಾಗ ಅಂದರೆ ಉತ್ವಾನ್ ದ್ವಾದಶಿಗೆ, ತುಳಸಿ ಹಬ್ಬಕ್ಕೆ.
ಸೊ ಅವನು ಅಲ್ಲಿವರೆಗೂ ಮಲಗಿರ್ತಾನೆ. ಸೊ ಮಲಗಿರ್ತಕ್ಕಂಥ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ಅಭಿರಕ್ಷಿತೋ ವನಮಾಲಿ ಗದೀಶಾಂಗಿ ಶಂಗಿ ಚಕ್ರಿ ಚರಂದಿಕೆ ಅವನ್ನ ಎಬ್ಸಕ್ಕೋಸ್ಕರ ನೀವು ಇವತ್ತೇನು ದೀಪ ಹಚ್ತೀರಾ, ಇವತ್ತಿನಿಂದ ನಾಳೆ ಹಚ್ಚಿ ನಾಡಿದ್ದು ಹಚ್ಚಿ ನಿಲ್ಲಿಸ್ಬಿಡ್ಬೇಡಿ. ಪೆದ್ದಾಗೆ ಎಲ್ಲರೂ ದೀಪವನ್ನು ಉತ್ವಾನ್ವಾದಿಸಿ ಅಂದರೆ ತುಳಸಿ ಹಬ್ಬದವರೆಗೂ ಪ್ರತಿದಿನ 5 ದೀಪ. ಪಾಪ ಅವಳು ಓದುವಾಗಲೇ ಇನ್ನೊಂದು ಹೇಳಿದ್ರು, ಎಷ್ಟು ದೀಪ ಹಚ್ಚಿದ್ರೆ ವಿಶೇಷ ಅಂತ. ನೋಡಿ, ಯಾವಾಗಲೂ 5 ದೀಪ ಹಚ್ಬೇಕು. ಏನು ಅಂದರೆ ದೇವ್ರ ಮೇಲೆ 2 ಕಂಬದ ದೀಪ, ದ್ವಾರದ ಮೇಲೆ 2 ದೀಪ, ತುಳಸಿ ಕಟ್ಟೆಲಿ 1 ದೀಪ, ಪಂಚಭೂತಗಳು ಮಾತ್ರ ಹಚ್ಚಿದ್ರೆ ಸಾಕು. 5 ಹಚ್ಚಿದ್ರೆ ಸಾಕು. ಅಂದರೆ ಪಾಪ ಎಲ್ರಿಗೂ ಅನುಕೂಲ ಇರಲ್ಲ. ಆದರೆ ಎಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಹುಷಾರ್ ಹೇಳಿದ್ದೀನಿ. ಏನಂದರೆ ನೀವೆಲ್ಲ ಅದ್ಯಾವ್ದು ಎರ್ದದವನು ಕಂಡು ಹಿಡಿದ್ನೋ ಗೊತ್ತಿಲ್ಲ, ಕ್ಯಾಂಡಲ್ ದೀಪ ಹಚ್ಬಿಟ್ಟು ಮೇಣ ಹಚ್ಚು ಅಂತ ಯಾವ ಕಾಲಕ್ಕೂ ಯಾವ ಶಾಸ್ತ್ರದಲ್ಲೂ ಇಲ್ಲ. ಎಣ್ಣೆಯನ್ನು ಯಾವತ್ತು ಕರಗಿಸ್ತೀವಿ, ಬತ್ತಿಯನ್ನು ಯಾವತ್ತು ಉರಿಸ್ತೀವಿ, ಮಣ್ಣಿನ ಹಣತೆಯಲ್ಲಿ ಯಾಕೆ ಹಚ್ಚಬೇಕು ಅಂದರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಹಾಕಿದ ಸಮಪ್ರಭಂ ಕುಮಾರ ಶಕ್ತಿಯಷ್ಟಿದ್ದ ಮಂಗಳಂ ಪ್ರಣಮಾಮ್ಯಂ. ಕುಮಾರ ಅಂದರೆ ಸುಬ್ರಹ್ಮಣ್ಯ ಹೇಳ್ತಾನೆ, ಧರಣಿ ಆಗಿರ್ತಕ್ಕಂಥ ಭೂದೇವಿ. ಭೂದೇವಿ ಯಾಕೆ ಅಂದರೆ ನರಕಾಸುರವನ್ನು ಸಾಯಿಸಿರೋದು ಭೂದೇವಿ. ಆ ಭೂದೇವಿ ಆಗಿರ್ತಕ್ಕಂಥ ಸತ್ಯಭಾಮ ಕೃಷ್ಣ ಪರಮಾತ್ಮನ ಜೊತೆ ನರಕಾಸುರನ ವಧ ಮಾಡಿರ್ತಕ್ಕಂಥ ದಿನ ಇವತ್ತು. ಸೊ ಇವತ್ತು ನಾವು ಎಣ್ಣೆ ಹಚ್ಕೊಂಡು ನರಕಾಸುರನ ವಧ ಮಾಡಿದ್ವಿ, ಹೊಸ ಬಟ್ಟೆ ತಗೊಂಡ್ವಿ, ಆ ಬಟ್ಟೆ ತಗೊಂಡು ಇವತ್ತು ಎಣ್ಣೆ ನೀರು ಹಚ್ಕೊಂಡು ಸ್ನಾನ ಮಾಡಿ ಹಬ್ಬವನ್ನು ಆಚರಿಸೋಣ ಅಂತ ಒಂದು ವೈಭವ. ಅದಕ್ಕೆ ನರಕ ಚತುರ್ದಶಿ ಅಂತ ಹೇಳೋದು. ಚತುರ್ದಶಿ ಸಹ ನರಕಾಸುರನ ವಧ ಮಾಡಿರೋದಕ್ಕೋಸ್ಕರ ಆ ಸತ್ಯಭಾಮ ಭೂದೇವಿ. ಸೊ ಆಗ ಆ ಭೂಮಿಯಿಂದ ಮಣ್ಣಿನ ಹಣತೆ, ಅಲ್ಲಿ ಬತ್ತಿಯಲ್ಲಿ ಎಣ್ಣೆ ಹಚ್ಚಿದಾಗ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಬತ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ತುಪ್ಪದ ದೀಪವನ್ನು ಹಚ್ಚಿದ್ರೆ ಭಾಳ ವಿಶೇಷ. ತುಪ್ಪದ ದೀಪ ಎಲ್ರಿಗೂ ಅನುಕೂಲ ಇರಲ್ಲ ಶ್ವೇತಾ. ಕೆಲವರು ಏನು ಮಾಡ್ತಾರೆ, ಅನುಕೂಲ ಇದ್ರೆ ಮಾಡ್ತೀವಿ, ಕೆಲವರು ನಿಜವಾಗ್ಲೂ ದಿನ ಹಚ್ಚಬಾರ್ದು, ಲಕ್ಷ್ಮಿ ಹೊಟ್ಟೋಗ್ತಾರೆ ಮನೆ ಬಿಟ್ಟು. ತುಪ್ಪದ ಬತ್ತಿಯನ್ನು ಮಾತ್ರ ನೆನೆಸಿ ಹಚ್ಚುವಾಗ ದೀಪಕ್ಕೆ ತುದಿ ಇರುತ್ತಲ್ಲ ಆ ಬತ್ತಿಗೆ, ಅಲ್ಲೇನು ಮಾಡಿ ಪಚ್ಕರ್ಪುರ ಮೆತ್ತಿಗೆ ಹಿಂಗೆ ಹಾಕಿ. ಪಚ್ಕರ್ಪುರದ ಬೇಗ ಅಂಟ್ಕೊಳ್ಳುತ್ತೆ ಅಂತಲ್ಲ, ಪಚ್ಕರ್ಪುರ ಹಾಕೊಂಡ್ರೆ ದೃಷ್ಟಿ ಆಗಲ್ಲ, ನಂಬರ್ 1. ಎರಡನೇದು ಚಿಟ್ಚಿಟ ಅನ್ನತ್ತೆ. ಕೆಲವರು ಏನು ಮಾಡ್ತಾರೆ, ಈ ವೈಜ್ಞಾನಿಕವಾಗಿ ಕೆಲವರೆಲ್ಲ, ಅಯ್ಯೋ ಇದು ನೀರು ಒದ್ದೆ ಆಗೋಗಿತ್ತು ಅದಕ್ಕೆ ಚಿಟ್ಚಿಟನ ಆಗತ್ತೆ ಅಂತ. ಇಲ್ಲ, ಎಲ್ಲ ದೀಪಗಳು ಕೆಲವೊಂದು ಮಾತಾಡತ್ವೆ. ನೀವು ಒದ್ದೆ ಮಾಡದೇ ಇದ್ರು ಹೂ ಬತ್ತಿ ಹಚ್ಚಿರೋ ದೀಪ ತುಂಬ ಹೊತ್ತು ಹಚ್ಚಿದಾಗ ಅದು ಚಿಟ್ಚಿಟ ಅನ್ನತ್ತೆ, ಮಾತಾಡ್ಕೊಳತ್ತದು. ಈ ಮನೆ ಕುಟುಂಬಕ್ಕೆ ಏನು ಮಾತಾಡ್ತೀರಿ, ಸೌಭಾಗ್ಯವತಿಯಾಗಿ ಇವಳು ಏನು ಪೂಜೆ ಮಾಡಿದಾಳೆ, ಇವಳಿಗೆ ಏನು ಆಶೀರ್ವಾದ ಮಾಡಂತ ದೀಪ ಮಾತಾಡ್ಕೊಳತ್ತಂತೆ. ಅದಕ್ಕೆ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪು ಹರತಿ ಪಾಪಾನಿ, ಸಂಧ್ಯಾ ದೀಪಂ ನಮ್ಮ ಸಾಯಂಕಾಲದಲ್ಲೇ ದೀಪ ಶ್ರೇಷ್ಠ ಅಂತ. ಸೊ ಈ ದೀಪಾವಳಿ ದಿವಸ ದೀಪಗಳನ್ನು ಸಾಯಂಕಾಲದ ಹಚ್ಚೋದ್ರಿಂದ, ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಸಾಯಂಕಾಲದಲ್ಲಿ ಮಾಡೋದ್ರಿಂದ, ಮೊಟ್ಟ ಮೊದಲ ಪೂಜೆಯನ್ನು ಸ್ಟಾರ್ಟ್ ಮಾಡಿದ ಮಹಾಕಾಳಿ ವಿಶೇಷವಾಗಿರೋ ಕೈಲಾಸದಲ್ಲಿ ಅವಳು ಹೇಳ್ತಾಳೆ, ಲಕ್ಷ್ಮಿಗೆ ಡಿಪ್ರೆಷನ್ ಹೊರಟೋಗ್ತಾಳೆ ಶ್ವೇತಾ, ನರಕಾಸುರ ಕರ್ಕೊಂಡು ಹೋಗ್ಬಿಟ್ಟ, ನನ್ನ ಗಂಡನಿಂದ ಕರ್ಕೊಂಡು ಹೋಗ್ಬಿಟ್ಟ, ಅಲ್ಲಿ ಏನು ಪರಪುರುಷನ ಜಾಗದಲ್ಲಿ ನಾನು ಇದ್ಬಿಟ್ಟೆ, ನನಗೇನು ಅವಮಾನ ಆಗೋಯ್ತು ಅಂತ ಪಾಪ ತುಂಬ ಡಿಪ್ರೆಷನ್ ಹೊರಟೋಗ್ತಾಳೆ ಲಕ್ಷ್ಮಿ. ಆಗ ಅವಳು ಬಂದು ನಮಗೆ ಗುರುಗಳೇ ಅವಳು ಬಂದು ನಿಮ್ಗೆ ಹೇಳ್ತಾಳ ಅಂತ ಅನ್ಕೊಳ್ಳೋದು, ಹಂಗಲ್ಲ, ಇರೋದೇ ಕತೆ ಹಾಗೆ. ಆ ಮಾಲಿಕದಲ್ಲಿ ಅವಳು ಹೇಳಿದಾಗ ಆ ಧೈರ್ಯವನ್ನು ತುಂಬ್ತಾಳೆ ದುರ್ಗಾ ಲಕ್ಷ್ಮಿಯಾಗಿ, ನಾನು ಇಡೀ ಜಗತ್ತಲ್ಲಿ ತಲೆ ಕೆಡಿಸ್ಕೊಬೇಡ, ರಾಕ್ಷಸ ಸಂಹಾರ ಮಾಡಿ ನಿನ್ನ ಕರ್ಕೊಂಬಂದಾಯ್ತು, ನಿನ್ನ ಜೀವನದ ಕತ್ಲು ಇಲ್ಲಿ ಮುಗೀತು, ಇನ್ನ ಮೇಲೆ ಜೀವನ ಜ್ಯೋತಿ ಜಗತ್ತಿಗೋಸ್ಕರ ನೀನು ಬದುಕಬೇಕು ಅಂತೇಳಿ ಅವಳನ್ನ ಕೈಲಾಸದಲ್ಲಿ ಮಹಾವಿಷ್ಣು ಎದ್ದು ಮತ್ತೆ ತಿರುಗಿ ಲಕ್ಷ್ಮೀನ ಸೇರಿಸೋವರೆಗೂ ಅವಳು ಕೈಲಾಸದಲ್ಲೇ ವಾಸವಾಗಿರ್ತಾಳೆ. ಸೊ ಈ ಮೊಟ್ಟ ಮೊದಲ ಹಬ್ಬ ಶುರು ಮಾಡಿದ ಮಹಾಕಾಳಿ. ಅದಕ್ಕೆ ಇವತ್ತು ದೀಪ ಜ್ಯೋತಿ ಹಚ್ಚಿ ಮಹಾಲಕ್ಷ್ಮಿಗೆ ಸಂತೃಪ್ತಿಪಡಿಸಿ ಹ್ಯಾಪಿ ಬರ್ತ್ಡೇ ಅನ್ನೋ ಥರ ಇವತ್ತಿನ ದಿವಸ ನಿನಗೆ ಇನ್ನೊಂದು ಜನ್ಮ, ಎಲ್ಲ ದೇವತೆಗಳೆಲ್ಲ ಕೈಲಾಸಲ್ಲಿ ಸೇರಿ ಲಕ್ಷ್ಮೀ ಸಂಭ್ರಮವನ್ನು ಏನು ಆಚರಿಸ್ತಾರೆ ಅದೇ ಸಡಗರ ನಿಮ್ಮ ಮನೆಗಳಲ್ಲಿರಲಿ, ನಿಮ್ಮನೆ ದಾರಿದ್ರ್ಯ ಹೋಗಲಿ, ನಿಮ್ಮ ಮನೇಲಿ ಆ ಕುಟುಂಬ ಸಹಿತ ಮಾಡಿ ಅಂತ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಮೇಣದ ಬತ್ತಿ ಎತ್ಕೊಂಡ್ಬಂದು ಮೇಣ ಹಚ್ಚಿದ್ರೆಯೋ ನೀವು ಏನೇ ಮಾಡಿದ್ರೋ ಪ್ರಯೋಜನ ಇಲ್ಲ. 1000 ದೀಪ ಹಚ್ಚಿ ಪ್ರಯೋಜನ ಇಲ್ಲ. ಕರಗೋಗೋ ದೀಪದಲ್ಲಿ ಯಾವ ಕಾಲಕ್ಕೂ ನಿಮ್ಮ ಜೀವನಕ್ಕೆ ಸಾರ್ಥಕತೆ ಬರಲ್ಲ. ಒಂದೇ ಒಂದು ಮಣ್ಣಿನ ದೀಪ ಹಚ್ಚಿ ಸಾಕು. ಅವಳು ಹೇಳ್ತಾಳೆ, ಆ ದೀಪದಲ್ಲಿ ಯಾರು ಹಚ್ತಾರೋ, ನಿಷ್ಠೆಯಿಂದ ಹಚ್ತಾರೋ, ಕಷ್ಟದಿಂದ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ತಾರೋ ಮಣ್ಣಿನ ಹಂಟೆಯಲ್ಲಿ, ಆಗ ಇಷ್ಟಾರ್ಥ ಫಲ ಸಿದ್ಧಿ ಆಗುತ್ತೆ. ಯಾಕೆ ಅಂದರೆ ಹೊಸಲ ಮೇಲೆ ಶ್ವೇತಾ ಹರ್ಷಣ ಹಚ್ಚಿರ್ತಾರೆ. ನರಸಿಂಹಸ್ವಾಮಿ ಅವತಾರ ತಗೊಂಡ್ಮೇಲೆ ಹಿರಣ್ಯಕಶಿಪುನ ಸಾಯಿಸ್ತಾರೆ. ಸಾಯಿಸಿದ ಮೇಲೆ ಹರಿದ್ರಾಲಂಕಾರಂ ನರಸಿಂಹಭೂಷಿತ, ಕುಂಕುಮಾಲಂಕ ಲಕ್ಷ್ಮೀ ಪೂಜಿತ. ಲಕ್ಷ್ಮಿನ ಚಂಚು ಲಕ್ಷ್ಮಿ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದು ಹೊಸಲ ಮೇಲೆ. ನೀವು ಹೊಸಲ ಮೇಲೆ ಹಚ್ಚಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ, ಭಾಳ ಜನ ಅಯ್ಯೋ ನನ್ನ ಸೀರೆ ಅಂಟ್ಕೊಂಡ್ಬಿಡತ್ತಪ್ಪ, ಪಂಚೆ ಸೈಡ್ ಗಿಡ ಆ ಕಡೆ ಈ ಕಡೆ ಇಟ್ಬಿಡು, ಆ ಕಡೆ ಈ ಕಡೆ ಇರಬಾರ್ದು, ಮಧ್ಯೇನ ಸ್ಥಿರ, ಆ ಕಡೆ ಒಳಗೂ ಇರಬಾರ್ದು ಹೊರಗೂ ಇರಬಾರ್ದು, ಹೊಸಲ ಮೇಲೆ ದೀಪವನ್ನು ಹಚ್ಚಬೇಕು. ಇನ್ನೊಂದು ತಿಳ್ಕೊಂಬಿಡಿ, ದೇವ್ರ ಮೇಲೆ ಹಚ್ಚೋ ದೀಪ ಕಂಬದ ದೀಪ ಆಗಿರಬೇಕು, ಮಣ್ಣಿನ ಹಂಟೆ ದೀಪ ಹೊಸಲ ಮೇಲೆ ಇರಬೇಕು, ಕಾಮಾಕ್ಷಿ ದೀಪ ಒಂದೇ ಒಂದು ಸಿಂಗಲ್ ಇದ್ರೂ ತುಳಸಿ ಕಟ್ಟೆ ಮೇಲೆ ಇರಬೇಕು. ಆಮೇಲೆ ಎಲ್ರಿಗೂ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ, ಅದು ಒಂದು ಬ್ರೇಕ್ ಆದ್ಮೇಲೆ ಕೊಡ್ತೀನಿ, ಯಾಕಂದ್ರೆ ಕೂತ್ಕೊಂಡಿರ್ತೀರ ನೀವು ಅಂತ ಪೆದ್ದುಗಳು. ಯಾಕೆ ವಿಶೇಷತೆ,
ದೀಪದ ಹಣತೆ ಕೆಳಗೆ ಏನು ಹಾಕಬೇಕು, ಕಷ್ಟಕ್ಕೆ ಸಾಲವನ್ನು ಹೇಗೆ ತೀರಿಸಬೇಕು, ಋಣಬಾಧೆ ಹೇಗೆ ಹೋಗಬೇಕು, ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಬ್ರಹ್ಮಾಂಡ ಗುರುಜೀಸ್ ಚಾನಲ್. ಅದಕ್ಕೋಸ್ಕರ ನೀವು ಈ ದೀಪಂ ಜ್ಯೋತಿ ಪರಬ್ರಹ್ಮ ಆಗಿರ್ತಕ್ಕಂಥ ವಿಚಾರವನ್ನು ಯಾವತ್ತು ದೀಪ ಇವತ್ತು ಹಚ್ತೀರಾ, ನಾಡಿದ್ದು ಬಳಿಪಾಡ್ಯಮಿ 3 ದಿವಸ ಹಚ್ಚೋದಲ್ಲದೆ ತುಳಸಿ ಹಬ್ಬದವರೆಗೂ 2 ದೀಪನಾದರೂ ಮನೆ ಹೊಸ ನಿತ್ಯ ಹಚ್ಚಿದಾಗ ಏನಾಗುತ್ತೆ, ಆ ಗೋಧುಳಿ ದಗ್ನಲ್ಲಿ ಬರ್ತಾಳಂತೆ. ಬಂದಾಗ ಕತ್ಲೋಳು ಕಾಣಲ್ಲ ಧೂಳಲ್ಲಿ, ಓ ಇವ್ರ ಮೇಲೆ ದೀಪ ಹಚ್ಚಿದ್ದಾರೆ ಅಂತ ಹೇಳಿ ಬಲಗಾಲಿಡ್ತಾಳೆ. ಆಗ ಲಕ್ಷ್ಮಿ ಚಂಚಲಕ್ಷ್ಮಿ ಆಗಿರ್ತಕ್ಕಂಥದ್ದೇ ಚರಲಕ್ಷ್ಮಿ, ಸ್ಥಿರವಾಸ, ಚರವಾಗಿ ಹೊಡ್ತಾ ಇದ್ದವಳನ್ನ ಬಾಮ್ಮ ಇದೇ ನಿಮ್ಮ ಮನೆ ದೀಪ ಜ್ಯೋತಿ ಅಂತ ಹೇಳಿ ಅವಳನ್ನ ಆಹ್ವಾನ ಮಾಡ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಈ ದೀಪಾವಳಿ ಹಬ್ಬ. ಅದರಲ್ಲಿ ನೀನು ಹೇಳಿದೆ ಹೆಂಗಸರಿಗೆ ಸಡಗರ ಅಂತ, ಆಮೇಲೆ ಇನ್ನೊಂದು ಪಾಯಿಂಟು ಹಾಕಿದೆ, ಕೆಲವರು ವೈಭವಕ್ಕೆ ಮಾಡ್ತಾರೆ, ಕೆಲವರು ಸಡಗರಕ್ಕೋಸ್ಕರ ಮಾಡ್ತಾರೆ, ಕೆಲವರು ಭಕ್ತಿಗೆ ಮಾಡ್ತಾರೆ, ಕೆಲವರು ಆಡಂಬರಕ್ಕೋಸ್ಕರ. ಪಕ್ಕದ ಮನೆಯವರು 10 ರೂಪಾಯಿ ನೋಟಿಟ್ರು, ನಾನು 100 ರೂಪಾಯಿ ಕಟ್ಟಿಡ್ತೀನಿ ಅಂತ. ಇನ್ನೊಂದಷ್ಟು ಜನ ಪಾಪ ಕಷ್ಟ ನೋಡಿ. ಲಕ್ಷ್ಮಿ ಸಂಖ್ಯೆ ಬಂದು 32. ಜ್ಞಾಪಕ ಇಟ್ಕೊಳ್ಳಿ, ನೀವೇನು ಮಾಡದೇ ಇದ್ರು ಒಂದು ಗಾಜಿನ ಬೌಲು ಇಲ್ಲ ಪಿಂಗಾಣಿಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ 32 ಕಾಯಿನ್, 1 ರೂಪಾಯಿ ಕಾಯಿನ್ ಆದರೆ 32, 5 ರೂಪಾಯಿ ಕಾಯಿನ್ ಆದರೂ 32, ಆ 32 ಸಂಖ್ಯೆಯನ್ನು ಹಾಕಿ 9 ಕವಡೆಯನ್ನು ಹಾಕಿ ಸ್ವಲ್ಪ ಅಲ್ಲಿ ಪಾದ್ರಸ ಇಟ್ಟು 2 ಕನಕಾಂಬರ ಹೂ ಅವಳಿಗಿಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿ. ಆದ್ಮೇಲೆ ಕದಲಿಸ್ಬೇಡಿ. ಈ ಬೀಗ ಸಮೇತ ಅಂದರೆ ಆ ಬೌಲ್ ಸಮೇತ ಇರೋ ದುಡ್ಡನ್ನ ಹಾಗೇ ಎತ್ಕೊಂಡು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಿ. ಇಷ್ಟಾರ್ಥ ಫಲಸಿದ್ಧಿ ಶಾಶ್ವತವಾಗಿ ಲಕ್ಷ್ಮಿ. ಅಟ್ಲೀಸ್ಟು ಏನು ಗುರುಗಳೇ ನೀವು ಹೇಳಿದ್ರಿ 1000 ರೂಪಾಯಿ ಇಟ್ಟರೆ 2000 ರೂಪಾಯಿ ಬರಲಿಲ್ಲ, ಹಂಗೆಲ್ಲ ಅನ್ಕೋಬೇಡಿ. ಪೆದ್ದಾಗೆ ಅಭಿವೃದ್ಧಿಯ ಮಾರ್ಗವನ್ನು, ಕತ್ತಲಿಂದ ಜೀವನಕ್ಕೆ ಒಂದು ದಾರಿಯನ್ನು, ಇಷ್ಟು ವರ್ಷ ನನ್ನ ಮಗ ಹೇಗೋ ಪೆದ್ದಾಗಿದ್ದ ಅವನಿಗೊಂದು ಕೆಲಸ ಸಿಕ್ತು, ನನ್ನ ಮಗಳಿಗೆ ಒಂದು ಕಾಲ್ಧೂಳು ಪರಿವರ್ತನೆ ಆಗಿ ಹೊಸ ಹುಡುಗ ಒಂದು ಮದುವೆ ಹುಡುಕ್ತಾ ಇದೆ ಸಿಕ್ತು ಅನ್ನೋದು ಏನೋ ಒಂದು ಚೇಂಜಸ್ನ. ಆಮೇಲೆ ಮನೆ ತಾನೇ ಗುರು ಬೇರೆ ಕಟಕಕ್ಕೆ ಬಂದಿಯಾನೆ, ಗಜಕೇಸರಿ ಯೋಗ. ಸೊ ಈ ಒಂದು ಯೋಗದಲ್ಲೂ ನಿಮಗೆ ಈ ಹಬ್ಬದಲ್ಲಿ ಸಡಗರವಾಗಿರ್ತಕ್ಕಂಥ ಅವಕಾಶ ಎಲ್ರಿಗೂ ಒಳ್ಳೇದಾಗಲಿ ನಿಮ್ಮ ಮುಖಾಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.